ಕಾಂಗ್ರೆಸ್ನಲ್ಲಿ ಆಂತರಿಕ ಸಂಘರ್ಷ ಮುಂದುವರೆದಿದೆ. ನಿನ್ನೆ ಡಿಸಿಎಂ ಭೇಟಿ ಮಾಡೋಕ್ಕೆ ಮುಂದಾದರೂ ಸಚಿವ ರಾಜಣ್ಣವರನ್ನ, ಆದರೆ ರಾತ್ರಿ ರಾಜಣ್ಣವರು ಸಿಗಲಿಲ್ಲ. ಬಟ್ ಎಸ್ಟಿ ಸಮುದಾಯದ ಶಾಸಕರ ಸಭೆಯಲ್ಲಿ ಅವರು ಪಾಲ್ಗೊಂಡಿದ್ರು. ರಾಜಕಾರಣ ಏನಿಲ್ಲ ಇದರಲ್ಲಿ ಅಂತ ಅವರು ಸಮಜಾಯಿಸಿ ಕೊಟ್ಟಿದ್ದಾರೆ. ಆರೋಗ್ಯ ಸರಿಯಿಲ್ಲ, ಅದಕ್ಕೆ ಭೇಟಿ ಮಾಡಿರಲಿಲ್ಲ ಅಂತ ಅಷ್ಟೇ ಹೇಳಿದ್ದಾರೆ. ಅದು ನಿನ್ನೆ ನಾನು ಕೂಡ ಇರಬೇಕಿತ್ತು, ನನಗೆ ಆರೋಗ್ಯ ಸರಿ ಇರಲಿಲ್ಲ. ಹಾಗಾಗಿ ನಾನು ಅಲ್ಲಿ ಡಾಕ್ಟರ್ ಹತ್ರ ನೋಡ್ಬೇಕು ಅಂತ ಹೋದೆ, ಹಾಗಾಗಿ ಆಗ್ಲಿಲ್ಲ. ಅವ್ರು ಹೇಳಿದ್ದಕ್ಕೆ ಪೂರ್ತಿ ಸಹಮತ ಇದೆ. ಸ್ವಾಮೀಜಿ ಹೋಗಿದ್ದೆ ಎಷ್ಟೊತ್ತಿಗೆ 9 ಗಂಟೆಗೆ ಅಲ್ಲಿಗೆ ಹೋಗಿದ್ದು. ನಾನು ಅದನ್ನು ಫಿಕ್ಸ್ ಮಾಡಿದ್ದೆ ನಾವು. ಅಷ್ಟು ಬಿಟ್ಟರೆ ಇದರಲ್ಲಿ ಯಾವುದೇ ರಾಜಕಾರಣದ್ದು ಏನಿಲ್ಲ. ಅದೆಲ್ಲ ಹೈಕಮಾಂಡ್ ಪ್ರಶ್ನೆ. ಈ ಮೀಟಿಂಗು, ಸಣ್ಣ ಪುಟ್ಟ ಕದನ, ಇದನ್ನೆಲ್ಲ ನಮ್ಮ ಹೈಕಮಾಂಡು ಗಮನಿಸ್ತಿದೆ. ಅದು ನೋಡ್ಕೊ. ಇನ್ನು ಬಿಜೆಪಿಯಲ್ಲೂ ಬಣ ಸಂಘರ್ಷ ನಿಲ್ತಾ ಇಲ್ಲ. ಯಡಿಯೂರಪ್ಪ ಲಿಂಗಾಯತ್ರೆ ಅಲ್ಲ ಅಂತ ಯತ್ನಾಳ್ ಹೇಳಿಕೆಗೆ ವಿಜಯೇಂದ್ರ ತಿರುಗೇಟ್ ಕೊಟ್ಟರು. ಈ ಕಡೆಗೆ ಯತ್ನಾಳ್ ಮತ್ತು ರೇಣುಕಾಚಾರ್ಯ ನಡುವೆ ವಾಗ್ದಾಳಿ ಮುಂದುವರೆದಿದೆ. ಅಂದ ಹಾಗೆ ನಾಡಿದ್ದು ಖಾಸಗಿ ಕಾರ್ಯಕ್ರಮ ನಿಮಿತ್ತ ಅಮಿತ್ ಶಾ ಬೆಂಗಳೂರಿಗೆ ಬರ್ತಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಯಾರ್ಯಾರು ಜಾತಿ ಹೆಸರು ಹೇಳ್ಕೊಂಡು ರಾಜಕಾರಣ ಮಾಡೋದಕ್ಕೆ ಹೊರಟಿದ್ದಾರೆ ಅಥವಾ ಮಾಡ್ತಾ ಇದ್ದಾರೆ, ಅವ್ರು ಕೇವಲ ಶಾಸಕರಾಗಿ, ಮಾಜಿ ಸಚಿವರಾಗಿ ಉಳ್ಕೊಂಡಿದ್ದಾರೆ. ಹಾಗಾಗಿ ಇವತ್ತು ಯಡಿಯೂರಪ್ಪನವ್ರ ಹೆಸರು ಹೇಳ್ಕೊಂಡು, ಯಡಿಯೂರಪ್ಪನವ್ರ ಟೀಕೆ ಮಾಡಿಕೊಂಡು ತಾವೇನೋ ರಾಜಕೀಯದಲ್ಲಿ ಬೆಳೆದು ಬಿಡ್ತೇವೆ ಅನ್ನೋ ಭ್ರಮೆನಲ್ಲಿ ಕೆಲವರು ಇದ್ದಾರೆ ಅಂತ ಹೇಳಿದ್ರೆ ಅವರು ಭ್ರಮೆ ಅಷ್ಟೇನೆ. ಯಡಿಯೂರಪ್ಪ ನಾನು ಲಿಂಗಾಯತ ಅಂತ ಟಾಮ್ ಓಡಿಸಕ್ಕೆ ಅವಶ್ಯಕತೆ ಇಲ್ಲ. ನೀನೇ ಪೇಮೆಂಟ್ ಗಿರಾಕಿ, ಮ್ಯಾಚ್ ಫಿಕ್ಸಿಂಗ್ ರಾಜಕಾರಣಿ ನೀನು, ಹರೆ ಹುಚ್ಚ. ಎಲ್ಲವೂ ಆ ಕಲೆ ಗೊತ್ತು ಆ ಮನುಷ್ಯನಿಗೆ. ನಿನ್ನ ಮುಖವಾಡಗಳು ಒಂದೊಂದಾಗಿ ಕಳಿಸಿ ಬೀಳ್ತದೆ. ಇಲ್ಲಿ ದಮ್ಮು ಬೇರೆ ಕಡೆ ತೋರ್ಸಪ್ಪ. ನಿನ್ನೆ ಕೂತವ್ರಲ್ಲಿ ದೊಡ್ಡ ಲೀಡರ್ ಇದ್ದಾರೆ ಏನ್ರಿ? ಆ ಸ್ವಾಮಿಗಳು ಯಾರು, ಅವ್ರು ಯಾವ ಡ್ರೆಸ್ ಹಾಕಿದ್ರು ಆ ಸ್ವಾಮಿಗಳು ಮುಖನೇ ನೋಡಿರ್ಲಿಲ್ಲ. ಎಲ್ಲ ರೆಡಿಮೇಡ್ ಹಾಕೊಂಡು ಬಂದು ಕೂತಿದ್ರು. ಅಲ್ಲಿ ಯಾರೋ ಒಬ್ಬರು ಪ್ರತಿಷ್ಠಿತ ಸ್ವಾಮಿಗಳು ಇರಲಿಲ್ಲ, ಪ್ರತಿಷ್ಠಿತ ವ್ಯಕ್ತಿಗಳಿರಲಿಲ್ಲ. ಅದು ವಿಜಯೇಂದ್ರನ ಗ್ಯಾಂಗೇ ಮಾಡಿದ್ದು, ಏನು ಬೇರೆ ಇದೆ ಜಗತ್ತಿಗೆ ಗುರುತಿಲ್ಲ. ವಿಜಯೇಂದ್ರ ಗ್ಯಾಂಗನೇ ನಿನ್ನೆ. ಇನ್ನು ಮುಡಾ ಕೇಸ್ಗೆ ದೂರುದಾರ ಸ್ನೇಹಮಯಿ ಕೃಷ್ಣ ಟ್ವಿಸ್ಟ್ ಕೊಟ್ಟಿದ್ದಾರೆ. ಮುಡಾ ಪ್ರಕರಣಕ್ಕೆ ಸಂಬಂಧಿಸಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಅತಿ ಹೆಚ್ಚು ದಾಖಲೆಗಳನ್ನು ಒದಗಿಸಿದ್ದೇ ಕಾಂಗ್ರೆಸ್ ನಾಯಕರು ಅನ್ನೋ ವಿಚಾರವನ್ನು ಬಹಿರಂಗಪಡಿಸಿದ್ದಾರೆ. ತಿಂಗಳ ನಂತರ ಈಗ ದಾಖಲೆಗಳನ್ನು ತಂದುಕೊಡುವಂಥದ್ದು ಜಾಸ್ತಿ ಆಗಿದೆ. ಈಗ ಸಿದ್ದರಾಮಯ್ಯ ಇದಕ್ಕೆ ಸಂಬಂಧಪಟ್ಟ ಕೆಲವು ದಾಖಲೆಗಳನ್ನು ನನಗೆ ಹೇಗೆ ಬರ್ಸಿಗಕ್ಕೆ ಸಾಧ್ಯ? ಕಾಂಗ್ರೆಸ್ ನಾಯಕರು ನನಗೆ ತಂದುಕೊಟ್ಟಿದ್ದಾರೆ. ಆ ಪಕ್ಷ ಅಂದ ತಕ್ಷಣ ಭ್ರಷ್ಟಾಚಾರನ ಅಕ್ರಮನ ಸಹಿಸ್ಕೊಳ್ಬೇಕು ಅಂತ ಏನಿಲ್ಲ. ಆದರೆ ಪಕ್ಷದಲ್ಲಿದ್ದು ನೇರವಾಗಿ ಪ್ರತಿಭಟಿಸಕ್ಕೆ ಸಾಧ್ಯ ಇಲ್ದಾರಲ್ಲ, ನಮ್ಮಂಥವ್ರಿಗೆ ಪರೋಕ್ಷ ಬೆಂಬಲ ಕೊಡ್ತಾರೆ. ಇಷ್ಟರ ಮಟ್ಟಿಗೆ ಅನ್ಯಾಯ ನಡೀತಿ ಅಂತ ಕಂಡು ಬಂದಾಗ ಕೆಲವರಿಗೆ ಅದನ್ನು ಪ್ರಶ್ನೆ ಮಾಡಬೇಕು ಅಂತ ಅನಿಸಿದ್ರು ಕೂಡ ಅವರು ಪಕ್ಷದಲ್ಲಿರೋದ್ರಿಂದ ಅವ್ನು ಪ್ರಶ್ನೆ ಮಾಡಕ್ಕೆ, ನೇರವಾಗಿ ಪ್ರಶ್ನೆ ಮಾಡಕ್ಕೆ ಆಗಲ್ಲ. ಹಾಗಾಗಿ ನನಗೆ ಪರೋಕ್ಷವಾಗಿ ಬೆಂಬಲ ಕೊಡ್ತಾ ಇದ್ದಾರೆ. ಯಾರು ಮಾಹಿತಿ ನೀಡ್ತಾರೆ ಅನ್ನೋದ್ರ ಬಗ್ಗೆ ನಾನು ಯಾರಿಗೂ ಕೂಡ ಮಾಹಿತಿ ಕೊಡಲ್ಲ. ದೆಹಲಿ ಚುನಾವಣೆ ಸೋತ ಬಳಿಕ ಕೇಜ್ರಿವಾಲ್ ಪಂಜಾಬ್ನ ಹುಷಾರ್ಪುರದಲ್ಲಿರುವ ಧ್ಯಾನ ಕೇಂದ್ರ ಸೇರ್ಕೊಂಡಿದ್ದಾರೆ. ಆದರೆ ಕೇಜ್ರಿವಾಲ್ 100 ಬೆಂಗಾವಲು ವಾಹನಗಳ ನಡುವೆ ಅತ್ಯಂತ ಬಿಗಿ ಭದ್ರತೆಯಲ್ಲಿ ಧ್ಯಾನ ಕೇಂದ್ರಕ್ಕೆ ಹೋಗಿದ್ದು ವಿವಾದಕ್ಕೆ ಕಾರಣವಾಯಿತು. ಈ ವಿಚಾರದಲ್ಲಿ ಟ್ರಂಪ್ರನ್ನ ಕೇಜ್ರಿವಾಲ್ ಮೀರಿಸಿದ್ದಾರೆ ಅಂತ ಸ್ವಾತಿ ಮಲಿವಾಲ್ ಟೀಕೆ ಮಾಡಿದ್ರು. ವಿಐಪಿ ಮಹಾರಾಜ್ ಅಂತ ಬಿಜೆಪಿ ಕಿಡಿಕಾರಿದೆ. ಕೇಜ್ರಿವಾಲ್ ನಡೆಯನ್ನ ಕಾಂಗ್ರೆಸ್ ಕೂಡ ಖಂಡಿಸಿದೆ. 3 ದಿನದ ಹಿಂದಷ್ಟೇ ಪ್ರೀತಿಸಿದ ಹುಡುಗಿಯನ್ನ ಮದುವೆಯಾಗಿದ್ದಂತಹ 28 ವರ್ಷದ ಕೆಆರ್ಪೇಟೆಯ ಪುರಸಭೆ ಸದಸ್ಯ ಕೆಸಿ ಮಂಜುನಾಥ್ ಪುತ್ರ ಐಟಿ ಉದ್ಯೋಗಿ ಶಶಾಂಕ್ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಇನ್ನು ಇತ್ತ ಬೆಂಗಳೂರಿನಲ್ಲಿ ತಾಳಿ ಕಟ್ಟುವ ಟೈಮ್ನಲ್ಲೇ ವರ ಮಹಾಶಯ ಮಂಟಪದಿಂದ ಕಾಲ್ಕಿತ್ತಿದ್ದಾನೆ. ವರ ಪ್ರೇಮ್ಚಂದ್ ವಿರುದ್ಧ ವಧುವಿನ ತಂದೆ ಉಪಾರಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿದ್ದಾರೆ. 50 ಲಕ್ಷ ಡಿಮಾಂಡ್ ಇಟ್ಟಿದ್ದ, ಅರ್ಧ ಕೆಜಿ ಚಿನ್ನ ಬೇಕು ಅಂದಿದ್ದ, ಬೆನ್ಸ್ ಕಾರು ಬೇಕು ಅಂದಿದ್ದ, ಆಗಲ್ಲ ಅಂದಿದ್ದಕ್ಕೆ ಪರಾರಿಯಾಗಿದ್ದಾನೆ ಅಂತ ಅವರು ದೂರಿದ್ದಾರೆ. ಉಕ್ರೇನ್ನ ವಿಷಯದಲ್ಲಿ ಟ್ರಂಪ್ ತಂತ್ರ ಫಲಕೊಟ್ಟಂತೆ ಕಾಣಿಸ್ತಾ ಇದೆ. ಮಿಲಿಟರಿ ನೆರವು ಸ್ಥಗಿತ ಬೆನ್ನಲ್ಲೇ ಜೆಲೆನ್ಸ್ಕಿ ಮತ್ತು ಪಶ್ಚಾತ್ತಾಪದ ಮಾತುಗಳನ್ನಾಡಿದ್ದಾರೆ. ಅಮೆರಿಕ ಜೊತೆ ಖನಿಜ ಒಪ್ಪಂದಕ್ಕೆ ಸಹಿ ಹಾಕುವುದಾಗಿ ಘೋಷಣೆ ಮಾಡಿದ್ದಾರೆ. ರಷ್ಯಾ ಜೊತೆಗಿನ ಯುದ್ಧಕ್ಕೆ ಅಂತ್ಯ ಹಾಡಲು ಚರ್ಚೆಗೆ ಸಿದ್ಧ ಅಂತ ಕೂಡ ಹೇಳಿದ್ದಾರೆ. ಇನ್ನು ಜಮ್ಮು ಕಾಶ್ಮೀರದ ಸೋನ್ಮಾರ್ಗ್ನಲ್ಲಿ ಭಾರೀ ಹಿಮಪಾತ ಸಂಭವಿಸಿದೆ. ಭಾರೀ ಪ್ರಮಾಣದಲ್ಲಿ ಹಿಮದ ತೂಫಾನ್ ಮುನ್ನುಗ್ಗಿ ಬರ್ತಾ ಇರೋ ವಿಡಿಯೋ ವೈರಲ್ ಆಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿಯಾಗಿಲ್ಲ. ಅದು ಅಮೆರಿಕಾದಲ್ಲಿರುವಂತಹ ಹವಾಯಿ ಜ್ವಾಲಾಮುಖಿ ಸ್ಫೋಟಗೊಂಡಿದೆ. 150 ಅಡಿ ಎತ್ತರದವರೆಗೂ ಕೂಡ ಲಾವಾ ಹಾರ್ತಾ ಇದೆ. ಹವಾಯಿ ಅಗ್ನಿಪರ್ವತ ಪ್ರಾಂತ್ಯದ ಕಿಲೋವಿಯಾ ಶಿಖರದ ಬಿಲದಿಂದ ಡಿಸೆಂಬರ್ 23ರಿಂದ ಸ್ಫೋಟ ಶುರುವಾಗಿತ್ತು. ಇದೀಗ ದೊಡ್ಡ ಕಾರಂಜಿಯಂತೆ ಬದಲಾಗಿದೆ. ಎತ್ತರದ ಪ್ರದೇಶದಲ್ಲಿರುವಂತಹ ಕಾರಣ ಸ್ಥಳೀಯರಿಗೆ ಸದ್ಯಕ್ಕೆ ಅಪಾಯ ಇಲ್ಲ.